ನಮಸ್ಕಾರ ಎಲ್ಲರಿಗೂ. ತೊಂಡೆಕಾಯಿ ಗ್ರೇವಿ ಮಾಡೋದು ಹೆಂಗಂತ ನೋಡೋಣ. ನೋಡಿರಿ, ತೊಂಡೆಕಾಯಿ ಈ ಥರ ಹೆಚ್ಕೊಂಡ್ಬಿಟ್ಟು ಒಂದು ಈರುಳ್ಳಿ, ಒಂದು ಟೊಮೊಟೊ, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ. ಇವಾಗ ಹುರಿದಿರೋವಂಥ ಶೇಂಗಾ ಮಿಕ್ಸರ್ಗೆ ಹಾಕೊಳ್ಳೋಣ್ರಿ. ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಇದನ್ನು ಗ್ರೈಂಡ್ ಮಾಡೋಣ್ರಿ. ಗ್ರೈಂಡ್ ಮಾಡಿ ಇಟ್ಕೊಂಬಿಟ್ಟು ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ್ರಿ. ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ರೀ. ಅನ್ನಕ್ಕೂ ಸಹ ಯೂಸ್ ಮಾಡ್ಬೋದು ರೀ. ನೋಡಿರಿ, ಗ್ರೈಂಡ್ ಮಾಡಿ ಇಟ್ಕೊಂಡ್ಮೇಲೆ ಎಣ್ಣೆ ಸ್ವಲ್ಪ ಕಾಯ್ಬೇಕ್ರಿ. ಕಾಯ್ದ ನಂತರ ತೊಂಡೆಕಾಯಿ ಹಿಂಗೆ ಹೆಚ್ಕೋಬೇಕ್ರಿ. ಬದನೆಕಾಯಿ ಯಾವ ರೀತಿ ಎಣ್ಗಾಯಿ ಮಾಡ್ತೇವಲ್ಲ ಆ ಥರ ಹೆಂಗೆ ಹೆಚ್ಕೊತೇವಲ್ಲ ಆ ಥರ 1-2 ನಿಮಿಷ ಎಣ್ಣೆ ಒಳಗೆ ಬೇಯಿಸ್ಕೋಬೇಕ್ರಿ. ತುಂಬ ರುಚಿಯಾಗಿರುತ್ತೆ ರೀ. ನೋಡಿರಿ, ಈ ಥರ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. 1-2 ನಿಮಿಷ ಮಾಡ್ಕೊಳ್ರಿ ಸಾಕು. ಫ್ರೈ ಆದಮೇಲೆ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ್ರಿ. ನೋಡಿರಿ, ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ್ರಿ. ಎತ್ತಿಟ್ಕೊಂಡು ಇವಾಗ ಅದೇ ಎಣ್ಣೆ ಒಳಗೆ ಒಂದು ಈರುಳ್ಳಿ, ಒಂದು ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡಿರಿ, ಈ ಥರ ಫ್ರೈ ಮಾಡ್ಕೊಳ್ಳೋಣ್ರಿ. ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಗ್ರೈಂಡ್ ಮಾಡಿ ಇಟ್ಕೊಳ್ರಿ ಅಂತ ಸಾಮಗ್ರಿಯನ್ನು ಹಾಕ್ಕೊಳ್ಳೋಣ್ರಿ. ಪಾತ್ರೆಗೆ ಹಾಕೊಂಡ್ಬಿಟ್ಟು 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಧನಿಯಾ ಪೌಡ್ರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಗರಂ ಮಸಾಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡಿರಿ, ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿದ್ವಲ್ರಿ ಆ ತೊಂಡೆಕಾಯಿ ಹಾಕ್ಬಿಟ್ಟು ಕುದಿಯಕ್ಕೆ ಬಿಡೋಣ್ರಿ. ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಕುದಿಬೇಕ್ರಿ. ಚೆನ್ನಾಗಿ ಕುದ ನಂತರ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ತೊಂಡೆಕಾಯಿ ಪಲ್ಯ. ತುಂಬ ಸಖತ್ತಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ರೀ. ನೋಡಿರಿ, ಚಪಾತಿಗೆ ಟಿಫಿನ್ಗೆ ಎಲ್ಲ ಚಪಾತಿ ರೊಟ್ಟಿಗೆಲ್ಲ ಮಾಡಿ ಕಟ್ಬೋದು ರೀ. ಎಷ್ಟು ಸಖತ್ತಾಗಿ ಬಂದೈತಲ್ರಿ. ಈ ತೊಂಡೆಕಾಯಿ ಗ್ರೇವಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಒಳಗೆ ಹೆಂಗಿತ್ತಂತ ತಿಳಿಸ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸಹನಾ ಸಾತ್ವಿಕ್ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನೋಡಿರಿ, ಎಷ್ಟು ಚೆನ್ನಾಗಿ ಬಂದಿತ್ತು ನೋಡಿರಿ ತೊಂಡೆಕಾಯಿ ಗೊಜ್ಜು. ತುಂಬ ಸಖತ್ತಾಗಿರುತ್ತೆ ರೀ. ನೀವು ಮಾಡಿರಿ. ಧನ್ಯವಾದಗಳು ರೀ.